ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮದ್ದೂರು ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮದ್ದೂರು ಟೌನ್ನಲ್ಲಿ 109ನೇ ಡಿ ದೇವರಾಜ ಅರಸುರವರ ಜಯಂತಿ ಆಚರಣೆ ಮಾಡಲಾಯಿತು. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಂಥ ಕಾಲ ಅವತ್ತು. ಆದರೆ ಅದನ್ನೆಲ್ಲವನ್ನು ಅರಿತು ಇವ್ರು ಏನು ಮಾಡಿದ್ರು, ಹಾಸ್ಟೆಲನ್ನು ತೆರೆದ್ರೆ ಹೆಣ್ಣು ಮಕ್ಕಳು ಸಹ ಯಾಕೆ ಓದಬಾರ್ದು ಅನ್ನುವಂಥ ಒಂದು ಪ್ರಶ್ನೆ ಅವರನ್ನು ಕಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಹಾಸ್ಟೆಲ್ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಇವತ್ತೇನು ಇಡೀ ರಾಜ್ಯಾದ್ಯಂತ ಹಾಸ್ಟೆಲನ್ನು ಮಾಡಿದ್ದಾರೆ. ಅದಕ್ಕೆ ಕಾರಣಕರ್ತರು ದೇವರಾಜ ಅರಸು ಅವರು. ಯಾಕೆ ಆಗಸ್ಟ್ 20, 1915ರಲ್ಲಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಳ್ಳಿ ಎಂಬ ಚಿಕ್ಕ ಗ್ರಾಮದಲ್ಲಿ ಜನಿಸ್ತಾರೆ. ತುಂಬ ಚಿಕ್ಕ ಗ್ರಾಮ, ಒಂದು ರಸ್ತೆ ಇತ್ತು ಇಷ್ಟೇ. ಅವ್ರು ಜನಿಸಿದ ಒಂದು ಚಿಕ್ಕ ಮನೆ, ಒಂದು ರಸ್ತೆ ಇತ್ತು ಅಷ್ಟೇ. ಇಂಥ ಚಿಕ್ಕ ಗ್ರಾಮದಲ್ಲಿ ಜನಿಸಿದಂತಹ ದೇವರಾಜ ಅರಸುರವರು ಕರ್ನಾಟಕ ರಾಜ್ಯ ಅದು ಇಲ್ಲಿವರೆಗೂ ಕಂಡಂಥ ಮುಖ್ಯಮಂತ್ರಿಗಳು ಯಾರೂ ಕೂಡ ಮಾಡಿದಂಥ ಸಾಧನೆಗಳನ್ನು ಮಾಡಿ ಹೋಗಿದ್ದಾರೆ. ಭಾಳ ಮುಖ್ಯವಾಗಿ ದೇವರಾಜ ಅರಸುರವರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಅವರ ಮುಖ್ಯ ಉದ್ದೇಶ ಏನು ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಬಡತನ ನಿರ್ಮೂಲನೆ ಮಾಡೋದು. ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಬಡತನವನ್ನು ನಿರ್ಮೂಲನೆ ಮಾಡಿ ಕರ್ನಾಟಕ ರಾಜ್ಯ ಮುಂದುವರೆದ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋದು ಅವರ ಮಹತ್ವಾಕಾಂಕ್ಷೆಯಾಗಿತ್ತು. ಈ ನಿಟ್ಟಿನಲ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗರಾಬಿ ಹಟಾವೋ ಹಾಗೂ 20 ಅಂಶಗಳ ಕಾರ್ಯಕ್ರಮ ಜಾರಿಯಲ್ಲಿರುತ್ತೆ ಭಾರತದಲ್ಲಿ. ಅದರ ಅನುಸಾರವಾಗಿ ಇವರು ಹಿಂದುಳಿದ ವರ್ಗಗಳ ಶ್ರೇಯಸ್ಸಿಗೋಸ್ಕರ, ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೋಸ್ಕರ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಹಲವಾರು ಆಕರ್ಷಕ ಕಾರ್ಯಕ್ರಮಗಳನ್ನು ಜಾರಿ ತಗೊಂಡ್ಬರ್ತಾರೆ. ಭಾಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಮತ್ತು ಮೈಸೂರು ರಾಜ್ಯ ಇತ್ತು. 1972ರಲ್ಲಿ ಕರ್ನಾಟಕ ರಾಜ್ಯ ಆಗುತ್ತೆ. ಈ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ದೀರ್ಘಾವಧಿಯಲ್ಲಿ ಆಳ್ವಿಕೆಯನ್ನು ಮಾಡಿದಂತಹ ಮುಖ್ಯಮಂತ್ರಿ ಅಂತ ಹೇಳಿದ್ರೆ, ಏಕೈಕ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅವರು ದೇವರಾಜ ಅರಸುರವರು. ಅತ್ಯಂತ ಪ್ರಮುಖವಾದ ಸಾಧನೆಗಳನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇವರಾಜ ಅರಸುರವ್ರಿಗೆ ನಾವು ನನ್ನ ಆದರ್ಶ ವ್ಯಕ್ತಿಯಾಗಿ ನಿಂತ್ಕೊಂಡು ಅವರು ಹೇಳ್ಕೊಟ್ಟಂತಹ, ಅವ್ರು ನಡೆದುಕೊಂಡಂತಹ, ಅವರು ಅನುಸರಿಸಿದ ತತ್ವಗಳನ್ನು ನಾವು ಕೂಡ ಅಳವಡಿಸ್ಕೊಂಡು ಅವರ ದಾರಿಯಲ್ಲಿ ನಡೆದ್ರೆ ನಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನಗೆ ನೀವು ಕೂಡ ಬೆಳಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.